ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 3 ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ. ಈ ಸಮಯ ಈ ರಾಶಿಯವರಿಗೆ ಲಕ್ಷ ಕೋಟಿ ಕೊಟ್ಟರೂ ಕೂಡ ಅದೃಷ್ಟವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಬರೋಬ್ಬರಿ 150 ವರ್ಷಗಳ ಕಾಲದ ನಂತರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ ಎದುರಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟವೋ ಅದೃಷ್ಟ. ರಾಶಿಯ ಹಣವನ್ನು ಬರಮಾಡ್ಕೊಳ್ತಾರೆ. ಸಂಪೂರ್ಣವಾಗಿ ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ, ಅದೃಷ್ಟ ಕೈ ಹಿಡಿಯುತ್ತದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, 2026 ಮಾರ್ಚ್ 3ರಂದು ಸಂಭವಿಸುತ್ತಿರುವಂತಹ ಎರಡನೇ ಗ್ರಹಣ ಇದಾಗಿರೋದ್ರಿಂದ ಚಂದ್ರಗ್ರಹಣ ಲಕ್ಷ ಕೋಟಿ ಕೊಟ್ಟರೂ ಕೂಡ ಈ ರಾಶಿಯವರ ಅದೃಷ್ಟವನ್ನು ಯಾರಿಂದ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ರಾಜಯೋಗಗಳು ಪ್ರಾಪ್ತಿಯಾಗುತ್ತೆ, ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಈ ರಾಶಿಯವರಿಗೆ ಹಿಂತಿರುಗಿ ನೋಡುವಂತಹ ಪ್ರಸಂಗವೇ ಬರೋದಿಲ್ಲ. ಏಕೆಂದರೆ ಈ ಗ್ರಹಣ ಸಾಮಾನ್ಯವಾದದ್ದಲ್ಲ. ಗ್ರಹಣ ಎದ್ದಾಕ್ಷಣ ಅನೇಕರು ಏನೋ ಒಂದು ಅನಾಹುತ ಸಂಭವಿಸುತ್ತೆ ಅಂತ ಹೆದರುಕೊಳ್ತಾರೆ, ಕಷ್ಟಗಳು ಬರುತ್ತದೆ ಎಂದು ಭಾವಿಸ್ತಾರೆ. ಆದರೆ ಅದು ವಾಸ್ತವವಲ್ಲ. ಖಗೋಳಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷದ ಪ್ರಕಾರ ಗ್ರಹಣ ಎಂದರೆ ತುಂಬಾ ವಿಶೇಷವಾದಂತಹ ಫಲಿತಾಂಶವನ್ನು ಕೊಡುವಂತಹ ಸಂದರ್ಭ ಅಂತ ಹೇಳ್ಬಹುದು. ಈ ಸಮಯದಲ್ಲಿ ಮಾಡುವಂತಹ ಪೂಜೆ, ಪುನಸ್ಕಾರ, ದಾನ ಧರ್ಮಗಳು ನಿಮ್ಮ ಜೀವನದ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಹಾಯ ಮಾಡುತ್ತೆ. ಈ ಬಾರಿ ಬರುತ್ತಿರುವ ಗ್ರಹಣ ನಿಮ್ಮೊಳಗಿನ ಕೆಟ್ಟದ್ದನ್ನು ಒಳ್ಳೆಯದಾಗಿ ಪರಿವರ್ತಿಸುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಗ್ರಹಣ ಅದ್ಭುತವಾದ ಅದೃಷ್ಟವನ್ನು ಹೊತ್ತು ತರುತ್ತಿದೆ. ಗ್ರಹಣದ ನಂತರ ಅದ್ಭುತವಾದ ಯೋಗಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳು, ನಕಾರಾತ್ಮಕ ಅಂಶಗಳು, ಆರ್ಥಿಕ ತೊಂದರೆಗಳು ದೂರವಾಗಿ ಐಶ್ವರ್ಯವು ಹೆಚ್ಚಾಗುತ್ತದೆ. ಈ ರಾಶಿಗಳ ಜನರು ಗ್ರಹಣವನ್ನು ಗಂಡಾಂತರ ಎಂದು ಭಾವಿಸದೆ ತಮ್ಮ ಅಭಿವೃದ್ಧಿಗೆ ಸಿಕ್ಕ ಅವಕಾಶ ಎಂದು ಪ್ರತಿಯೊಂದು ಸಮಯವನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಳೋದ್ರ ಮೂಲಕ ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ಎಲ್ಲಾ ರೀತಿಯ ಒಂದು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಒಟ್ಟಾರೆಯಾಗಿ ಚಂದ್ರಗ್ರಹಣದಿಂದ ಈ ರಾಶಿ ಚಕ್ರದವರಿಗೆ ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳು ನಿವಾರಣೆಯಾಗಿ ಬಂಗಾರದಂತಹ ಜೀವನ, ರಾಜಯೋಗ ಪ್ರಾರಂಭವಾಗುತ್ತೆ. ಉದ್ಯೋಗದಲ್ಲಿ ಬಡ್ತಿಗಳು, ವ್ಯಾಪಾರದಲ್ಲಿ ಲಾಭಗಳು ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಭಯ ಮತ್ತು ಆತಂಕವನ್ನು ಬಿಟ್ಟು ಸಕಾರಾತ್ಮಕವಾಗಿರುವಂತಹ ದೃಷ್ಟಿಕೋನದಿಂದ ಇದ್ದರೆ ಖಂಡಿತ ಈ ಗ್ರಹಣವು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂತ್ಯವಿಲ್ಲದ ಅದೃಷ್ಟವನ್ನು ನೀವು ಬರಮಾಡಿಕೊಳ್ಬೇಕು ಅಂದರೆ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ತಪ್ಪದೇ ಪಾಲಿಸಬೇಕಾಗುತ್ತೆ. ಇದು ಕೇವಲ ಒಂದು ಅಂತ್ಯವಲ್ಲ, ನಿಮ್ಮ ಯಶಸ್ಸಿಗೆ ಹೊಸ ಆರಂಭ. ಈ ಚಂದ್ರಗ್ರಹಣದಿಂದ ಈ ರಾಶಿ ಚಕ್ರದವರಿಗೆ ಜೀವನದುದ್ದಕ್ಕೂ ಕೂಡ ಗಜಕೇಸರಿ ಯೋಗ, ಲಕ್ಷ್ಮೀನಾರಾಯಣ ಯೋಗ ಮುಂದುವರಿಯುತ್ತದೆ. ಹಾಗಾದರೆ ಗ್ರಹಣದ ನಂತರ ಯಾವ ರಾಶಿಯವರಿಗೆ ಅದ್ಭುತ ಯೋಗ ಬರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಂ ನಮಃ ಶಿವಾಯ ಅಂತ ತಪ್ಪದೆ ಕಮೆಂಟ್ ಮಾಡಿ. ಖಂಡಿತವಾಗಿ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಸೂಚಿಯಂತೆ ಕೆಲಸ ಮಾಡುವಂತಹ ಪರಿಹಾರಗಳು ಕೂಡ ನಿಮಗೆ ತಿಳಿಸಿಕೊಡ್ತೇವೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನ ಅದ್ಭುತವಾಗಿರುವಂತಹ ವಿಶೇಷವಾದ ಸಂದರ್ಭದಿಂದ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಬಂದಂಥ ಸಮಸ್ಯೆಯನ್ನು ಸುಲಭವಾಗಿ ಹೊರ ಬರಬಹುದು. ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಸಂದರ್ಭ ಪ್ರಾಪ್ತಿಯಾಗುತ್ತೆ. ಇಷ್ಟ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಮೊದಲನೇ ರಾಶಿಯಲ್ಲಿ ಈ ರಾಶಿ ಚಕ್ರದವರು ಮೊದಲನೆಯವರಾಗಿರ್ತಾರೆ. ಅವರು ವೃಶ್ಚಿಕ ರಾಶಿಯವರು ಬಹಳಷ್ಟು ಕಷ್ಟ ಮತ್ತು ವಿಶೇಷವಾದ ತೊಂದರೆಗಳಿಂದ ಜೀವನದಲ್ಲಿ ಎಲ್ಲ ರೀತಿಯ ಖುಷಿಯನ್ನು ಕಳ್ಕೊಂಡಿರ್ತಾರೆ. ಆದರೆ ಯೋಚನೆ ಮಾಡುವ ಅವಕಾಶ ಇಲ್ಲ. ಯಾಕಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರವಾಗಿ ದೇವರುಗಳು ಆಶೀರ್ವಾದ, ವಿಶೇಷವಾಗಿ ದುಡ್ಡಿನ ಸುರಿಮಳೆಯನ್ನು ಸುರಿಸುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ಈಗ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಾ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ತೀರಾ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಂದರ್ಭ ಈ ಸಮಯ ಪ್ರಾರಂಭವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ವಿಶೇಷವಾದ ಲಾಭ, ಪ್ರಯೋಜನ. ಅಷ್ಟೇ ಅಲ್ಲದೆ ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಅದೃಷ್ಟವಂತರು ಮತ್ತು ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ವಿಶೇಷವಾದ ರಾಶಿಗಳಲ್ಲಿ ಮೊದಲನೇ ರಾಶಿಯವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಅಷ್ಟೇ ಅಲ್ಲದೆ ಈ ಒಂದು ಪಾಲ್ಗುಣ ಪೌರ್ಣಿಮೆಯ ದಿನದಂದು ಹೋಳಿ ಹುಣ್ಣಿಮೆ ಅಂತ ಕರೆಯೋದ್ರ ಜೊತೆಗೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ಈ ಹೋಳಿ ಪೌರ್ಣಿಮೆ ಅಂದು ಸಿಂಹ ರಾಶಿಯವರು ಕೂಡ ಪೂರ್ವ ಆಷಾಢ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಇದರ ಪ್ರಭಾವ ವಿಶ್ವದಾದ್ಯಂತ ಇರುತ್ತದೆ. ಆದ್ದರಿಂದ ಸಿಂಹ ರಾಶಿಯವರು ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗ್ತೀರಾ, ನೆಮ್ಮದಿಯನ್ನು ಬರ್ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು, ಗಂಡಾಂತರಗಳು ದೂರವಾಗ್ತಾ ಹೋಗುತ್ತೆ. ನಕಾರಾತ್ಮಕ ಅಂಶಗಳಿಂದ ಹೊರಗೆ ಬರ್ತೀರಾ. ಈ ಒಂದು ಗ್ರಹಣ ಪ್ರಾರಂಭವಾಗೋದು ಮಧ್ಯಾಹ್ನ 3:20ಕ್ಕೆ, ರಾತ್ರಿ 6:47 ಮುಕ್ತಾಯವಾಗುತ್ತೆ. ಮಧ್ಯಾಹ್ನ 3:20ಕ್ಕೆ ಚಂದ್ರ ಕಾಣಿಸೋದೇ ಇರೋ ಕಾರಣದಲ್ಲಿ ನಮ್ಮ ಒಂದು ದೇಶದಲ್ಲಿ ಯಾವುದೇ ರೀತಿಯ ಗ್ರಹಣದ ಯಾವುದೇ ರೀತಿಯ ಫಲಿತಾಂಶಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿ ಉತ್ತಮ ಫಲ ಸಿಗ್ತಾ ಹೋಗುತ್ತೆ. ಸಂಜೆ 6:10ಕ್ಕೆ ಚಂದ್ರ ಕಾಣಿಸಿಕೊಳ್ಳೋದ್ರಿಂದ ಅಂದಿನಿಂದ 6:47 37 ನಿಮಿಷಗಳವರೆಗೂ ಕೂಡ ಗ್ರಹಣ ಕಾಣಿಸುತ್ತದೆ. ಆದರೆ ಮಧ್ಯಾಹ್ನ 3ರಿಂದ ಸಂಜೆ 6:47 ಗ್ರಹಣ ನಿಯಮಗಳನ್ನು ಪಾಲಿಸಬೇಕು. ಗರ್ಭಿಣಿ ಸ್ತ್ರೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಪುರಾಣ ಕಾಲದಿಂದ ಹಿರಿಯರು ಹೇಳುವಂತೆ ಗ್ರಹಣದ ಕಿರಣಗಳು ಚಂದ್ರನಿಂದ ಖಂಡಿತವಾಗಿಯೂ ಗರ್ಭಿಣಿಯರ ಮೇಲೆ ಬಿದ್ದಾಗ ಗರ್ಭದಲ್ಲಿರುವಂತಹ ಶಿಶುವಿನ ಮೇಲೆ ನೇರವಾದ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಗ್ರಹಣದ ಸಂದರ್ಭದಲ್ಲಿ ಹೊರಗೆ ಓಡಾಡಬಾರದು, ನಿದ್ರಿಸಬಾರದು, ಆಹಾರವನ್ನು ಸೇವಿಸಬಾರದು, ಯಾವುದೇ ರೀತಿಯ ಕತ್ತರಿಗಳನ್ನು ಅಥವಾ ಚೂಪಾದ ಮೊಣಚಾದ ಚಾಕುಗಳನ್ನು ಇಟ್ಕೊಳ್ಬಾರ್ದು, ತರಕಾರಿಯನ್ನು ಕಟ್ಟು ಮಾಡಬಾರ್ದು, ಒಳಗೆ ಹಾಕೋದು ಮುಂತಾದ ಕೆಲಸಗಳಿಂದ ದೂರ ಇರಬೇಕು. ಕೇವಲ ದೇವರ ನಾಮಸ್ಮರಣೆ ಮಾತ್ರ ಮಾಡಬೇಕು. ಶಾಂತವಾಗಿರುವಂತಹ ಸ್ಥಳದಲ್ಲಿ ಕುಳಿತು ಗರ್ಭದಲ್ಲಿರುವಂತಹ ಶಿಶುವಿಗೆ ರಕ್ಷಣೆ ಸಿಗುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ತೊಂದರೆಗಳು, ಯಾವುದೇ ರೀತಿಯ ಅಪಾಯಗಳಿದ್ರೂ ಕೂಡ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ಸಮಸ್ಯೆಗಳು ಇನ್ನು ಮುಂದೆ ಕಾಣಿಸೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಯದಲ್ಲಿ ಕೂಡ ತೊಂದರೆಗಳಿಗೆ ಒಳಗಾಗುವಂತಹ ಪ್ರಮೇಯ ಬರೋದಿಲ್ಲ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ರಾಜಯೋಗ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಅಂತಂದರೆ ಖಂಡಿತವಾಗಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಉತ್ತಮವಾಗ್ತಾ ಹೋಗುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯವರಿಗೆ ಐಶ್ವರ್ಯ ಬಂದು ಸೇರುತ್ತೆ. ಅದೃಷ್ಟ ಆಕಾಶವನ್ನು ಮುಟ್ಟುತ್ತದೆ. ಸಾಲ ಬಾಧೆಗಳು ದೂರವಾಗಿ ಸ್ಥಿರಾಸ್ತಿಗಳನ್ನು ಖರೀದಿಸುವಂತಹ ಯೋಗ ಬರುತ್ತೆ. ಇಷ್ಟು ದಿನ ಸಿಗದೇ ಇರುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸಮಾಜದಲ್ಲಿ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ. ರಾಜ ಅಧಿಕಾರ ಅಥವಾ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಅವಕಾಶಗಳಿರುತ್ತೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಅಭಿವೃದ್ಧಿ ಮತ್ತು ಕೀರ್ತಿ ಪ್ರತಿಷ್ಠೆ ಅಡಿಪಾಯವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಈ ಗ್ರಹಣ ಅದ್ಭುತವಾದ ತಿರುವು 3ನೇ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಇವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹಿಂಜರಿಕೆ, ಭಯ ದೂರವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ವಾಕ್ಚಾತುರ್ಯ ವೃದ್ಧಿಯಾಗುತ್ತೆ. ಅಧಿಕಾರದಲ್ಲಿ, ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಅವಕಾಶಗಳು ಉದ್ಭವ ಆಗೋದ್ರ ಜೊತೆಗೆ ಕುಟುಂಬದಲ್ಲಿ ಸಾಮರಸ್ಯ, ಸಮಾಜದಲ್ಲಿ ಗೌರವ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ನೀವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಎಲ್ಲ ತೊಂದರೆಗಳು ದೂರವಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯ ಭಾಗ್ಯಸ್ಥಾನವು ಬಲಗೊಳ್ಳುತ್ತೆ. ಮಾನಸಿಕವಾಗಿ ಆತಂಕಗಳು ದೂರವಾಗುತ್ತೆ. ವಿದೇಶಿ ಪ್ರಯಾಣವನ್ನು ಮಾಡಬಹುದು. ಉದ್ಯೋಗ ವ್ಯಾಪಾರ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪಿತ್ರಾರ್ಜಿತ ಆಸ್ತಿ ಕೂಡ ಸಿಗುತ್ತೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಬಹುದು. ರಾಜಕೀಯದಲ್ಲಿ ಅಧಿಕಾರಗಳು ಎಲ್ಲ ರೀತಿಯ ಜನಪ್ರಿಯತೆಯನ್ನು ಬರಮಾಡ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಈ 4 ರಾಶಿಯಲ್ಲಿ ಇರ್ತಕ್ಕಂಥ ಜನರು ಬರಮಾಡ್ಕೊಳ್ತಾರೆ. ಆದರೂ ಕೂಡ ಇನ್ನು ಉಳಿದ ರಾಶಿಯವರಾಗಿರಲಿ, ಯಾವುದೇ ಒಂದು ರಾಶಿಯವರಾಗಿರಲಿ, ಗ್ರಹಗಳು ಸಂಭವಿಸಿದಾಗ ಖಂಡಿತವಾಗಿ ನಮ್ಮ ಗ್ರಹಗಳ ವಿಶೇಷವಾದ ಜ್ಯೋತಿಷ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಇದಕ್ಕೊಂದು ಸಣ್ಣ ಪರಿಹಾರ ತಂತ್ರಗಳನ್ನು ಕೂಡ ತಿಳಿಸಿಕೊಡ್ತೇವೆ. ಆ ಒಂದು ವಿಶೇಷವಾದ ಪೂಜೆ ಪುನಸ್ಕಾರದ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟ, ನಕಾರಾತ್ಮಕ ಅಂಶ, ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಗ್ರಹಣದ ನಂತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಅಥವಾ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡೋದು, ದತ್ತಾತ್ರೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡೋದು ಉತ್ತಮ. ಪವಿತ್ರ ನದಿಗಳ ಸ್ನಾನ ಮಾಡೋದಕ್ಕಾಗಲ್ಲ, ಗಂಗಾಜಲ ಬೆರೆಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಬೇಕು. ಹಳದಿ ವಸ್ತ್ರಗಳು ಅಥವಾ ಕಡಲೆ ಕಾಳುಗಳನ್ನು ದಾನ ಮಾಡಬೇಕು. ಪುರಾತನ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಅಥವಾ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು. ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಬೇಕು. ಖಂಡಿತವಾಗಿ ಸಮಯದಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಆದರೂ ಕೂಡ ಸಿಂಹ ರಾಶಿ, ವೃಷಭ ರಾಶಿ, ಮಕರ ರಾಶಿ, ಕನ್ಯಾ ರಾಶಿಯವರು ಗ್ರಹಣದ ನಂತರ 90 ದಿನಗಳ ಕಾಲ ಅತ್ಯಂತ ಜಾಗರೂಕರಾಗಿರಬೇಕು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ನೀವು ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲ್ಲ ರೀತಿಯ ಸಮಸ್ಯೆಗಳು, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಇಷ್ಟೇ ಲಾಭವನ್ನು ಕಂಡುಕೊಳ್ಳುವ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.